ಕಡಲೆ ಬೆಂಬಲ ಬೆಲೆ 9,000 ರೂಪಾಯಿಗೆ ಹೆಚ್ಚಿಸುವಂತೆ ರಾಜ್ಯ ರೈತ ಸಂಘದಿಂದ ಕೊಪ್ಪಳ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಯಿತು. ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಮಾರುಕಟ್ಟೆಯಲ್ಲಿ ಕಳೆದ ತಿಂಗಳ ಕಡಲೆ ಬೆಲೆ 6,800 ರಿಂದ 6,900 ರೂಪಾಯಿಗೆ ಮಾರಾಟವಾಗಿತ್ತು. ಈ ವೇಳೆಯಲ್ಲಿ ಕೇಂದ್ರ ಸರ್ಕಾರ ಮಾಡಿದ್ದು ಖಾಸಗಿ ಮಾರುಕಟ್ಟೆಯಲ್ಲಿ ಹಾಗೂ ಹಳ್ಳಿಯಲ್ಲಿ ದಲ್ಲಾಳಿಗಳು ಖರೀದಿಸುವ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ಕೇಂದ್ರ ಸರ್ಕಾರವು 5,650 ರೂಪಾಯಿಯಂತೆ ಕಡಿಮೆ ಬೆಲೆಯನ್ನು ಘೋಷಣೆ ಮಾಡಿ ಈ ಸರ್ಕಾರದ ಮುಖ್ಯಮಂತ್ರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ರಾಜ್ಯದ ಅನ್ನದಾತರಿಗೆ ಅನ್ಯಾಯ ಮಾಡಿದ್ದಾರೆ. ಈ ರಾಜ್ಯದ ರೈತರು ಬೆಳೆದಿರುವ ಯಾವುದೇ ಬೆಳೆಗಳಾದರೂ ಕೂಡ ಯಾವಾಗಲೂ ಮಾರುಕಟ್ಟೆಯಲ್ಲಿ ಖರೀದಿಸುವ ಬೆಲೆಗಿಂತ ಹೆಚ್ಚಿನ ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರದಲ್ಲಿ ಆಗಬೇಕಿತ್ತು. ಆದರೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಬೆಂಬಲ ಬೆಲೆಯಲ್ಲಿ ಹೆಚ್ಚಳ ಆಗಿಲ್ಲ ಎಂದು ಹೇಳಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ರೈತರ ಕಡಲೆಯನ್ನು ಖರೀದಿಸಬೇಕು ಅಂತ ಕಾನೂನಿನಲ್ಲಿದ್ದರೂ ಕೂಡ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಇದನ್ನು ಮಾಡಬೇಕಾಗಿತ್ತು, ಇದನ್ನು ಮಾಡಿಲ್ಲ. ಇವರಿಗೂ ಗೊತ್ತಿದ್ದು ಗೊತ್ತಿಲ್ಲದಂತೆ ರಾಜ್ಯದ ರೈತರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಈ ಸರ್ಕಾರದ ಪ್ರತಿನಿಧಿಗಳನ್ನು ರೈತರು ಹೇಗೆ ನಂಬಬೇಕು? ಈ ವೇಳೆಯಲ್ಲಿ ಕೇಂದ್ರ ಸರ್ಕಾರ ಕಡಿಮೆ ಮಾಡಿರುವ ಬೆಲೆಯನ್ನು ರದ್ದುಗೊಳಿಸಿ 8,000 ರಿಂದ 9,000 ರೂಪಾಯಿ ಅಂತೆ ಘೋಷಣೆ ಮಾಡಿ ಎಂದು ಹೇಳಿದರು. ಇನ್ನು ರೈತರ ಕಡಲೆ ಕಾಳನ್ನು ಶೀಘ್ರದಲ್ಲಿ ಖರೀದಿಸುವಂತೆ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕುಳೂರ್ ಇವರ ನೇತೃತ್ವದಲ್ಲಿ ಒತ್ತಾಯಿಸಿ ಕೊಪ್ಪಳ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಪಾರ ಜಿಲ್ಲಾಧಿಕಾರಿಗಳಾದ ಸಿದ್ದರಾಮೇಶ್ವರ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದರು. ಇನ್ನು ಈ ಮನವಿ ಸ್ವೀಕರಿಸಿದ ಅಪಾರ ಜಿಲ್ಲಾಧಿಕಾರಿಗಳಾದ ಸಿದ್ದರಾಮೇಶ್ವರ ಇವರು ನಿಮ್ಮ ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸಿಕೊಡುವುದಾಗಿ ಭರವಸೆಯನ್ನು ಕೂಡ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರಾದ ರಾಜಶೇಖರ್ ಕಟ್ಟಿ, ಬಸವರಾಜ್ ಯೋಗಪ್ಪನವರು, ಈರಣ್ಣ ಮರಡಿ, ಬಸವರಾಜ್ ಮೇಟಿ ಇನ್ನಿತರರು ಉಪಸ್ಥಿತರಿದ್ದರು. ಈ ರೈತರು ಇವತ್ತು ಕಡ್ಲಿ ಬೆಳೆದ್ರೂ ಬೆಂಬಲ ಬೆಲೆ ಸರ್ಕಾರ ತೆರೆದಿಲ್ಲ. ಈಗ ಬೆಂಬಲ ಬೆಲೆ ಘೋಷಣೆ ಶೀಘ್ರದಲ್ಲಿ 10,000 ರೂಪಾಯಿಗೆ ಒಂದು ಕ್ವಿಂಟಲ್ ಅಂತ ಶೀಘ್ರದಲ್ಲಿ ತೆರಿಬೇಕಂತಂದು ಡಿಸೆಂಬರ್ 9ನೇ ತಾರೀಕಿಗೆ ಮಾನ್ಯ ರಾಯರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದ್ವಿ. ಅದೇ ಥರನಾಗಿ ಇವತ್ತು ಋಣದ ಕಾರ್ಯಕ್ರಮಕ್ಕೆ ಬಂದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ಬಂದಾಗ ಮುಖ್ಯಮಂತ್ರಿಯು ನೇರವಾಗಿ ಕಡ್ಲಿ ಬೆಂಬಲ ಬೆಲೆ ತೆರಿಬೇಕಂದ್ರೆ ಅವ್ರಿಗೂ ಕೂಡ ಸಲ್ಲಿಸಿದ್ವಿ. ಅದೇ ಥರನಾಗಿ ಇವತ್ತು ನಾವು ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿ ಅವರಿಗೆ ಮತ್ತೊಂದು ಮನವಿಯನ್ನು ಇವತ್ತು ನಾವು ಅಪರ ಜಿಲ್ಲಾಧಿಕಾರಿಗೆ ನಾವು ಸಲ್ಲಿಸಿದ್ದೀವಿ. ಇವತ್ತು ಶೀಘ್ರದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಅನ್ಯಾಯ ಮಾಡಿದೆ. ಯಾಕೆ ಅನ್ಯಾಯ ಮಾಡೈತೆ ಅಂದರೆ ಇವತ್ತು ನಮ್ಗೆ ಎಷ್ಟು ಇವತ್ತು ಮಾರ್ಕೆಟಿನಲ್ಲಿ 6,000 ಕಳೆದ ತಿಂಗಳು 6,900 800 ಅಂತ ಮಾರ್ಕೆಟ್ನಲ್ಲಿ ಮಾರೈತಿ. ಈ ಕೇಂದ್ರ ಸರ್ಕಾರ 5,650 ರೂಪಾಯಿ ಮಾಡಿ ರೈತರಿಗೆ ಅನ್ಯಾಯ ಮಾಡೈತಿ. ಈಗ ಅದನ್ನು ರದ್ದುಗೊಳಿಸ್ಬೇಕು ಕೇಂದ್ರ ಸರ್ಕಾರ ರದ್ದುಗೊಳಿಸಿ ಇವತ್ತು ಮಾರ್ಕೆಟಿನಲ್ಲಿ ಏನು ಕಳೆದ ತಿಂಗಳ ಬೆಲೆ ಮಾರ್ಕೆಟ್ನಲ್ಲಿ ಮಾರಿತ್ತು ಇವತ್ತು ಅದನ್ನು 6,800 900 ಮಾರಿತ್ತು. ಅದಕ್ಕಿಂತ 1,000 ರೂಪಾಯಿ ಬೆಲೆ ಹೆಚ್ಚಿಗೆ ಮಾಡಿ ಇವತ್ತು ಒಂದು 8,000 ಇಲ್ಲ 9,000 ರೂಪಾಯಿದಂತಾಗ ಒಂದು ಕ್ವಿಂಟಲಿಗೆ ಮಾಡಿ ಒಬ್ಬ ರೈತರಿಂದ 25 ರಿಂದ 25 ಕ್ವಿಂಟಲ್ ಖರೀದಿಸಿ ಈ ತಿಂಗಳದ ಒಳಗೆ ನಮ್ಗೆ ರೈತರಿಗೆ ವಾರದೊಳಗೆ ಒಂದು ಕಾಗದ ಪತ್ರ ತೊಗೊಂಡು ರೈತರಿಗೆ ಖರೀದಿ ಕೇಂದ್ರನ ಶೀಘ್ರದಲ್ಲಿ ತೆರಿಬೇಕಂತಂದು ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾವು ಈ ಮೂಲಕ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಕಡ್ಲಿ ಬೆಲೆ ಭಾಳ ಕಡಿಮೆ ಆಗೈತೆ ಸರ್. 5,600 ಹಂಗೆ ಬೆಂಬಲ ಬೆಲೆಗೆ ತೊಗೊಂಡೋಕತ್ತೀರಿ. ಈಗ ಹೊರಗೆ 5,200 300 ಹೊರಗೆ ತೊಗೊಳಕತ್ತಿದಾರ. ಈಗ ಹೋದ ತಿಂಗಳ 6,900 ಹಂಗೆ ಇತ್ತು. ಈಗ 5,600 ಮಾಡ್ರಿ ಬೆಂಬಲ ಬೆಲೆ. ಭಾಳ ಕನಿಷ್ಠ ಆಯ್ತು ಸರ್. ಇದು ನಮಗೆ ಬೀಜ ಕೊಡಬೇಕಾದ್ರೆ ರೈತರಿಗೆ ಬೀಜ ಕೊಡಬೇಕಾದ್ರೆ 7,700 ರಿಂದ 8,000 ಮಟ್ಟ ಬೀಜ ಕೊಟ್ರಿ. ಈಗ ಮತ್ತೆ ನಮ್ಮ ಮಾರ್ಕೆಟಿಗೆ ಕಳಿಸ್ಬೇಕಾದ್ರೆ ಹೆಂಗೆ ಮಾಡ್ಕೊಳ್ಳೋದ್ರಿ ನಾವು? ರೈತರು ಉಳಿಯೋದು ಹೆಂಗೆ? ಈಗ 5,600 ಮಾಡ್ಕೊಂಡು ಕೂತ್ಕೊಂಡ್ರಿ 8 ರಿಂದ 9,000 ಮಾರ್ಕೆಟ್ ಮಾಡಿದ್ರೆ ರೈತರು ರೇಟ್ ಉಳಿತಾರ. ಅದ್ರಾಗ ಈ ಸಲ ಬಳಿ ಜಾಸ್ತಿಯಾಗಿ ಬಳಿ ಕಡಿಮೆ ಆಗೈತಿ, ಮಾಲು ಇಲ್ಲ. 8 ರಿಂದ 9,000 ಮಾಡ್ಬೇಕ್ರಿ ಮಾರ್ಕೆಟ್ ಬೆಲೆನ. 5,600 ಮಾಡ್ಕೊಟ್ರಿ ನಡೆಯಂಗಿಲ್ಲ. ಬೆಂಬಲ ಬೆಲೆ ತೆಗಿಬೇಕು. ಕೇಂದ್ರ ಸರ್ಕಾರ ಸಾಕಷ್ಟು ಬರೀ ಅದನ್ನು ಕಡ್ಲಿಗೆ ಬೆಂಬಲ ಬೆಲೆ ಅಂತ ಘೋಷಣೆ ಮಾಡೈತಿ. ಇಲ್ಲಿ ರಾಜ್ಯ ಸರ್ಕಾರದವ್ರು ಒಟ್ಟು ಅದನ್ನು ತೆಗಿಯೋದಿಲ್ಲ, ಕಣ್ಣು ಮುಚ್ಚಿ ಕುಂತಾರ. ಯಾವಾಗ ಕಡ್ಲಿ ಅರ್ಧ ಮರ್ದ ರೈತ ಮಾರಿರ್ತಾನ ಆ ಬಳಿಕ ಇವರು ಅದನ್ನು ಕಡ್ಲಿ ಬೆಂಬಲ ಬೆಲೆ ಮಾಡೋಕೆ ಓಡಾಡ್ತಾರೆ ಹೊರತು ಮೊದಲ ಮಾಡಿ ರೈತರಿಗೆ ಅನುಕೂಲ ಮಾಡುವಂಥ ಸರ್ಕಾರನ ಹುಟ್ಟೋದಿಲ್ಲ. ಈಗ ನೋಡ್ರಿ, ಈಗೆಲ್ಲ ಕಡ್ಲಿ ಬಂದವು ಮನ್ಯಾಗ ಇಟ್ಕೊಂಡು ಕುಂದ್ರದಾಗೈತಿ. ಅಡ್ಡಿ ತಿಡ್ಡಿ ವ್ಯಾಪಾರಸ್ಥರು ಹೆಂಗೆ ಕೇಳ್ತಾರೆ ಹಂಗೆ ಅಡ್ಡಿ ತಿಡ್ಡಿ ಕೊಟ್ಬಿಡೋದು ಅಂಥ ಪರಿಸ್ಥಿತಿ ರೈತರಿಗೆ ಮಾತಿ. ಶೀಘ್ರ ಬೆಂಬಲ ಬೆಲೆ ತೆಗಿಬೇಕಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೇನೆ.